ಡೊಂಬರ ಸಮುದಾಯದ ಸ್ಮಶಾನ ಭೂಮಿ ಉಳಿವಿಗೆ ಬೆಳಗಾವಿ ಚಲೋ. ಖಾನಾಪುರ ಪಟ್ಟಣದ ಡೊಂಬಾರ ಸಮುದಾಯದ ಸ್ಮಶಾನ ಭೂಮಿಯನ್ನು ಸಂರಕ್ಷಿಸುವಂತೆ ಆಗ್ರಹಿಸಿ ಇಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ನೂರಾರು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿ ಇಂದು ನೀಲಿ ಬಾವುಟಗಳ ಸಮುದ್ರದಂತೆ ಕಂಡುಬಂದಿದೆ. ಖಾನಾಪುರ ಪಟ್ಟಣದ ಡೊಂಬಾರ ಸಮುದಾಯಕ್ಕೆ ಸೇರಿದ ಸ್ಮಶಾನ ಭೂಮಿಯನ್ನು ಉಳಿಸಿಕೊಳ್ಳಲು ಅಂಬೇಡ್ಕರ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ತನಕ ಬೃಹತ್ ಪಾದಯಾತ್ರೆ ನಡೆಸಲಾಗಿದೆ. ಹಿರಿಯ ದಲಿತ ಮುಖಂಡರು ಆದ ಮಲ್ಲೇಶ ಚೌಗಲೆ ಮತ್ತು ಕೆಆರ್ಡಿಎಸ್ಎಸ್ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ಯಶಸ್ವಿಯಾಗಿ ಜರುಗಿದೆ. ಡೊಂಬರ ಸಮುದಾಯಕ್ಕೆ ದಶಕಗಳಿಂದ ಮೀಸಲಿರುವ ಸ್ಮಶಾನ ಭೂಮಿಯನ್ನು ಕಬಳಿಸುವ ಪ್ರಯತ್ನ ನಡೀತಾ ಇದೆ ಅಂತ ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪಿಸಿದರು. ಹೋರಾಟದಲ್ಲಿ ಸಂಘಟನೆಯ ರಾಜ್ಯ ಸಂಚಾಲಕರು ಆದ ಎನ್ ವೆಂಕಟೇಶ್, ಜಿಲ್ಲಾ ಸಂಚಾಲಕರು ಆದ ವಿಠಲ ಸವಗಮನವರ, ದುರ್ಗಪ್ಪ ದಂಡಿನವರ ಹಾಗೂ ತಾಲೂಕು ಅಧ್ಯಕ್ಷರು ಆದ ರಾಘವೇಂದ್ರ ಪ್ರಕಾಶ್ ಚೆಲ್ವಾದಿ ಸೇರಿ ಹಲವು ಗಣ್ಯರು ಭಾಗವಹಿಸಿದ್ದು, ತಕ್ಷಣವೇ ಸ್ಮಶಾನ ಭೂಮಿಯ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹೋರಾಟಗಾರರು ಶೋಷಿತ ಸಮುದಾಯದ ಹಕ್ಕುಗಳನ್ನು ಕಾಪಾಡಲು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹೋರಾಟಗಾರರು ಶೋಷಿತ ಸಮುದಾಯದ ಹಕ್ಕುಗಳನ್ನು ಕಾಪಾಡಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಮುಂದಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಪರವಾಗಿ ನಿಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ 100% ಗೊತ್ತಿದೆ, ನ್ಯಾಯ ಸಿಗುತ್ತೆ, ಈ ಸಮುದಾಯಕ್ಕೆ ಸ್ಮಶಾನ ಭೂಮಿ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತೇಳಿ ನಮಗೆ 100% ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ CCTV ಕ್ಯಾಮ್ರಾ ಇದೆ, ಹೆಣ್ಮಕ್ಳು ಅಲ್ಲೇ ಶೌಚಾಲಯ. ಹೌದು, ಅಲ್ಲಿ ಬಯಲು ಶೌಚಾಲಯ ಹೋಗ್ತಾರೆ. ಈ ಮುಂಚೆ ಅದಕ್ಕೆ ಸ್ಲಮ್ ಬೋರ್ಡಿಂದ 45 ಲಕ್ಷ ರೂಪಾಯಿಗಳ ಅನುದಾನ ಅಡಿಯಲ್ಲಿ CC ರಸ್ತೆಯನ್ನು ಕೂಡ ಮಾಡಿದ್ದಾರೆ. ಅದೇ ಜಾಗದಲ್ಲಿ ಈಗಾಗಲೇ ಅದರ ಸುಮಾರು ವರ್ಷಗಳ ಹಿಂದೆ ಅಲ್ಲಿ 100 ಶೌಚಾಲಯಗಳ ಮಂಜೂರಾತಿನೂ ಬಂದಿತ್ತು. ಯಾವುದೋ ಪ್ರಭಾವಿ ವ್ಯಕ್ತಿಗಳಿಂದ ಅದನ್ನು ರದ್ದುಗೊಳಿಸಿದರು. ಅಂದರೆ ಅಲ್ಲಿ ಸರ್ಕಾರದ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಪ್ರಭಾವಿ ವ್ಯಕ್ತಿಗಳು. ಮತ್ತು ಇನ್ನಾದರೂ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ, ಕೆಲವೊಂದು ಕಾಲಾವಕಾಶ ಕೊಟ್ಟಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಅತಿ ಶೀಘ್ರದಲ್ಲಿ ಒಂದು ಸಭೆ ಕರೆದು ನಾವು ಈ ಡೊಂಬಾರ ಸಮಾಜಕ್ಕೆ ಶಾಶ್ವತ ಪರಿಹಾರ ಕೊಡ್ತೇವೆ. ಸೈಟ್ಗಳು ಆಗಲೇ ಒಂದು 34 ಸೈಟ್ಗಳು ಆಗಿದಾವೆ ಸರ್. ಯಾವುದೋ ಒಂದು ಈಗ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶ ಯಾವುದೋ ಒಂದು ಹಿಡ್ಕೊಂಡು ಬಂದು ಅದು ಟೆಂಪರವರಿ ಇಂಜೆಕ್ಷನ್ ಇದೆ, ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಅಂಥದ್ದನ್ನು ಇಟ್ಕೊಂಡು ಇಂಥ ಒಂದು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಸ್ಮಶಾನವನ್ನು ಕಬಳಿಸ್ತಾ ಇದ್ದಾರೆ. ಅಂದರೆ ಇನ್ನು ಯಾರಿಗೆ ಕೇಳಬೇಕು ಸರ್? ಜಮೀನು ಕೇಳ್ತಾ ಇಲ್ಲ, ಮನೆ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ಮನುಷ್ಯನಿಗೆ ಬೇಕಾದಂಥ ಶಾಶ್ವತ ನೆಲೆ ಕೇಳ್ತಾ ಇದ್ದೀವಿ. ಮಾಧ್ಯಮ ಮುಖಾಂತರ ಇಷ್ಟೇ ನಾವು ಮನವಿ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆ ಒಂದು ಕುಟುಂಬಕ್ಕೆ, ಆ ಒಂದು ಸಮುದಾಯಕ್ಕೆ ಶಾಶ್ವತ ಸ್ಮಶಾನ ಭೂಮಿ ಸಿಗಲಿ ಅನ್ನುವಂಥದ್ದು ಮಾಧ್ಯಮ ಮುಖಾಂತರ. ರಾಜಶೇಖರ್ ಇಂಡಲ್ಗಿ, DSS ಜಿಲ್ಲಾ ಪ್ರಧಾನ. ಹಲೋ ಒಂದು ನಿಮಿಷ ಎಲ್ಲ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮೀಟಿಂಗಲ್ಲಿ ಇದ್ದಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕುತ್ಕೋಬೇಕು. ನಮ್ಮದು ಹೋರಾಟ ಶಾಂತ ರೀತಿಯಿಂದ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡೋರು. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ, ಯಾಕಂತಂದರೆ ಇಲ್ಲಿ ನಾವು ಯಾವುದೇ ಒಂದು ಜಮೀನು ಕೊಡಂತ ಬಂದಿಲ್ಲ, ಮನೆ ಕೊಡಂತ ಬಂದಿಲ್ಲ, ನಮ್ಮ ಅನುದಾನ ಕೊಡ್ರಿ ಹೆಚ್ಚು ಕೊಡ್ರಿ ಅಂತ ಬಂದಿಲ್ಲ, ರೊಕ್ಕ ಕೊಡ್ರಿ ಅಂತ ಇಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಬಂದಿಲ್ಲ. ಜೀವನದಲ್ಲಿ ಕೊನೆಗೆ ಶಾಶ್ವತವಾಗಿರುವಂಥ ಒಂದು ನೆಲೆಗೋಸ್ಕರ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತಿದ್ದೇವೆ. ಯಾವುದೂ ನಮ್ಮ ಹೊಟ್ಟೆಪಾಡಿಗೆ, ನಮಗೆ ಜಮೀನಿಗೋಸ್ಕರ ಬೇರೆಗೋಸ್ಕರ ಯಾರು ಬಂದಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಅವರು 2 ಗಂಟೆ ಆದರೂ 3 ಗಂಟೆ ಆದರೂ 5 ಗಂಟೆ ಆದರೂ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರನೇ ಮನವಿ ಕೊಡೋರು. ಯಾಕಂತಂದರೆ ಸುಮಾರು ವರ್ಷಗಳಿಂದ ನಿರಂತರವಾಗಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಇಲ್ಲಿವರೆಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಅದು ಯಾರದೋ ಒಂದು ಪ್ರಭಾವಿ ವ್ಯಕ್ತಿಗಳು ಈಗ ಸ್ಮಶಾನ ಕಸ್ಕೊತಾ ಇದ್ದಾರೆ. ಇನ್ನು 4 ದಿನದಲ್ಲಿ ನಾವು ಇರುವಂಥ ಜಗಾನು ಕಸ್ಕೋದ್ರಲ್ಲಿ ಸಂಶಯನೇ ಇಲ್ಲ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ದಯವಿಟ್ಟು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಮುಖಂಡರು ಬಾಗಲಕೋಟದಿಂದ. ನಿಮ್ಮ ಸುದ್ದಿ ಸಂಸ್ಥೆಗಾಗಿ ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಳಗಾವಿ.